ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟೈಮ್ ಇವಾಗ 5 ಆಗಿದೆ. ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಈ ರೀತಿ ಹೇಳೋದ್ರಿಂದ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಹಾಗೆ ಮನೆಯಲ್ಲೇ ಬಿಸ್ನೆಸ್ ಇರೋದ್ರಿಂದ ನಾವು ಹೇಳಲೇಬೇಕು ಕಂಪಲ್ಸರಿ. ಸೊ ಹಾಗಾಗಿ ನಾನಿಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಔಟ್ಸೈಡ್ ವಾಕ್ ಮಾಡಿ ಬರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಅಂತ. ಸೈಲೆನ್ಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನೋಡ್ತಾ ಇರ್ಬೋದು, ನನ್ನ ಜೊತೆಗೇನೆ ಇವೆಲ್ಲನೂ ಬಂದು ಔಟ್ಸೈಡ್ ಕೂತ್ಕೊಂಡಿತ್ತು. ಸೊ ಇವಕ್ಕೆ ಹಾಲು ಬೇಕು, ಬೆಳಿಗ್ಗೆನೆ ಹಾಲು ಇರೋದಿಲ್ಲ. ಸೊ ನೈಟನ್ನೇ ಒಂದು ಸ್ವಲ್ಪನ ತೆಗೆದಿಟ್ಟಿರ್ತೀವಿ, ಅದನ್ನೇ ಹಾಕೋದು. ಸೊ ಹಾಗಾಗಿ ನಾವು ಎದ್ದ ತಕ್ಷಣವೇ ಅವನು ಎದ್ದು ಸ್ಟಾರ್ಟ್ ಮಾಡ್ಕೊಳ್ತವೆ ಒದ್ರೋದಕ್ಕೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ನಿಂಗ್ ಇವಾಗ ಟೀ ಕುಡಿದು ಒಂದು ಸ್ವಲ್ಪ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಟೀಗೆಲ್ಲ ಇಟ್ಟು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗೋದಿದೆ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಬಿಟ್ರೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತೇಳಿ ಅಷ್ಟೇ. ಸೊ ಇವತ್ತು ಶುಕ್ರವಾರ ಇರೋದ್ರಿಂದ ಬೆಳಿಗ್ಗೆನೇ ಪೂಜೆನೂ ಕೂಡ ಮುಗೀತು. ಇವಾಗ ಪ್ರಜ್ವಲ್ದು ಮಿಡ್ ಟರ್ಮ್ ಎಕ್ಸಾಮ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಮಾರ್ನಿಂಗ್ ಅವನು ಹಾಫ್ ಡೇನೇ ಸ್ಕೂಲ್ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಹೊರಡ್ತಾನೆ. ಸೊ ಸ್ವಲ್ಪ ಊಟನೇ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಇವಾಗ ಅವನಿಗೆ ಬೇಗನೆ ಆಗೋ ಹಾಗೆ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ. ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ವೀಡಿಯೋಸ್ ಏನು ಹಾಕಿರಲಿಲ್ಲ. ಹಾಗೆಯೇ ನಿಮ್ಮ ಸಪೋರ್ಟಿಗಂತೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ನಾನು ವೀಡಿಯೋ ಹಾಕಿಲ್ಲ ಅಂತಂದ್ರೂ ನಾನು ಓಲ್ಡ್ ವೀಡಿಯೋಸ್ ಎಲ್ಲನೂ ನೋಡಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಯಾರೆಲ್ಲ ವಿಡಿಯೋನ ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೇ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ಮೇಲಿಂದ ಆದಷ್ಟು ಡೈಲಿ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಪ್ರಜ್ವಲ್ ನನಗೆ ಕಾಮಿಡಿ ಮಾಡ್ತಾ ಇರೋದು. ಸೊ ಮತ್ತೆ ಸ್ಟಾರ್ಟ್ ಆಯಿತು ನಿನ್ನ ಜರ್ನಿ ಅಂತ. ಸೊ ಹೌದು, ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ನಿಮ್ಮ ಸಪೋರ್ಟ್ ಇರೋದ್ರಿಂದ ನಮಗೆ ಇನ್ನೂ ಇಂಡೈರೆಕ್ಟಾಗಿ ಮೋಟಿವೇಟ್ ಮಾಡಿದಾಗುತ್ತೆ. ಸೊ ನೋಡೋರು ಇರುವಾಗ ನಾವು ಮಾಡೋದೇನಿಲ್ಲ. ಸೊ ಹಾಗಾಗಿ ನಾನು ಇವಾಗ ಮತ್ತೆ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಸೊ ಈ ರೀತಿ ನೀವು ಒಂದ್ಸಲ ನೋಡ್ತಾ ಇದ್ದೀರಲ್ವಾ, ಏನಾದರೂ ಸ್ನ್ಯಾಕ್ಸ್ ಅಥವಾ ಕರಿನ ಮಾಡ್ಕೊಳ್ಬೇಕಾದ್ರೆ ಒಂದೆರಡು ಟೊಮೆಟೊದ ಪ್ಯೂರಿ ಬೇಕಾಗಿರುತ್ತೆ. ಸೊ ಅವಾಗ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬೇಕಂದ್ರೆ ಒಂದೊಂದ್ಸರಿ ಕರೆಂಟ್ ಇರೋದಿಲ್ಲ. ಹಾಗೆಯೇ ಮಿಕ್ಸಿ ಜಾರ್ಗೆ ಹಾಕಿದ್ರೂ ಮತ್ತೆ ಮಿಕ್ಸಿ ಜಾರ್ ವಾಶ್ ಮಾಡ್ಕೊಳ್ಳೋದು ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸೊ ಅವಾಗ ನೀವು ಜಸ್ಟ್ ಈ ರೀತಿ ಟೊಮೆಟೊನ ಕಟ್ ಮಾಡಿಕೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮಣೆ ಮೇಲೆ ಈ ರೀತಿ ನೀವು ಜಸ್ಟ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ನೀಟಾಗಿ ಎಲ್ಲನೂ ಪ್ಯೂರಿ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಪ್ಯೂರಿ ರೆಡಿ ಆಗಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಇವಾಗ ನಾನಿಲ್ಲಿ ಹಾಗಲಕಾಯಿನ ಮಾಡ್ತಾ ಇದ್ದೀನಿ. ಹಾಗಲಕಾಯಿನ ನಾವು ನಾನಾ ವೆರೈಟೀಸ್ಗಳಲ್ಲಿ ಮಾಡ್ತೀವಿ. ಸೊ ಕಹಿ ಆಗಬಾರ್ದು, ಅದನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಒಬ್ಬರು ಏನು ಮಾಡ್ತಾರೆ, ಇದನ್ನ ಬೇಯಿಸ್ಬಿಡ್ತಾರೆ. ಅವಾಗ ಇದರಲ್ಲಿರ್ತಕ್ಕಂಥ ಕಹಿ ಅಂಶ ಎಲ್ಲನೂ ಹೋಗ್ಬಿಡುತ್ತೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಒಂದು ಸ್ವಲ್ಪನೂ ಕಹಿ ಆಗೋದಿಲ್ಲ. ಮೊದಲಿಗೆ ಈ ರೀತಿ ಹಾಗಲಕಾಯಿನ ನೀಟಾಗಿ ಕಟ್ ಮಾಡಿ ಅದರಲ್ಲಿರ್ತಕ್ಕಂಥ ಬೀಜ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಅದನ್ನು ಒಂದ್ಸರಿ ವಾಶ್ ಮಾಡಿಬಿಟ್ಟು ಎಣ್ಣೆಲಿನೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸಪ್ರೇಟ್ ಇಟ್ಕೊಂಡು ಇವಾಗ ಅದೇ ಪ್ಯಾನಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿನ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಯೂರಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಹಾಗೂ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡ ನಂತರ ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಹಾಗೆಯೇ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲನೂ ಹಸಿ ವಾಸನೆ ಹೋಗಿ ಆಯಿಲ್ ಸಪ್ರೇಟ್ ಆದ ನಂತರ ಅದರಲ್ಲಿ ನಾವು ಮೊದಲಿಗೆ ಬೇಯಿಸ್ಕೊಂಡಿರುವಂತಹ ಈ ಹಾಗಲಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿನೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಮಸಾಲೆಯಲ್ಲಿ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಹಾಗಲಕಾಯಿ ಕುದಿಯಲು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು. ಸೊ ಲಾಸ್ಟಲ್ಲಿ ಇದಕ್ಕೆ ಕಹಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಹಿಡಿಯಷ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಬೆಲ್ಲನ ಸೇರಿಸ್ಕೊಳ್ಬೇಡಿ. ಸೊ ಇದರಲ್ಲಿ ಹುಣಸೆ ಹಣ್ಣಿನ ಹುಳಿನ ಹಾಕೋದ್ರಿಂದನೂ ಕೂಡ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಇವಾಗ ಟೈಮ್ 8:30 ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂಗಡಿ ಕೂಡ ಓಪನ್ ಆಗಿದೆ. ಮರಿಗಳು ಎಷ್ಟಿದೆ ಅಂತ ಕೇಳ್ತಾ ಇದ್ರಿ. ಸೊ 3 ಮರಿಗಳಿರೋದು. ಇವು ಸಣ್ಣ ಇರೋದ್ರಿಂದ ಬೆಕ್ಕನ್ನು ಮೇಂಟೈನ್ ಮಾಡ್ಬೋದು, ಬಟ್ ನಾಯಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅವು ಅಷ್ಟೊಂದೇನು
ಹಾಲೆಲ್ಲ ಆಗಿಬಿಟ್ರೆ ನೀಟಾಗಿ ಅವನ್ನೇ ಆಟ ಆಡ್ಕೊಂಡಿರ್ತವೆ. ಬಟ್ ಮುನ್ನ ಇದನ್ನಲ್ವ ಅವನೇ ಜಾಸ್ತಿ ಗಲಾಟೆ ಮಾಡೋದು. ಸೊ ಇವಾಗ ಹಾಗೇನಿಲ್ಲ, ಮನೇಲಿ ಇರ್ತಾನೆ. ಸೊ ಮರಿಗಳು ಬೆಕ್ಕಿನ ಮರಿ ಇರೋದು 3. ನೀವು ಕೇಳಿದ್ದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿದೆ ನೋಡಿ, ನಾವು ಹೊರಗೆ ಹೋದರೆ ಹೊರಗೆ ಬರೋದು, ಒಳಗೆ ಹೋದರೆ ಒಳಗಡೆ ಬರೋದು. ಸೊ ಮುನ್ನ ಇವ್ರ ಜೊತೆಗೆ ಚೆನ್ನಾಗಿರ್ತಾನೆ ಅಂತ ಕೇಳ್ತಾ ಇದ್ರಿ. ಸೊ ವಿಡಿಯೋನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನ ಪೂಜೆ ಈ ರೀತಿಯಾಗಿತ್ತು. ಸೊ ನೇಚರ್ ಅಂದ್ರೇ ಹಾಗೆ ಅಲ್ವಾ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ಇನ್ನೊಬ್ಬರ ಒಂದು ಅವರು ಹೀಗೇ ಇರಬೇಕು ಹಾಗೇ ಇರಬೇಕಂತ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಪ್ರಕೃತಿನೇ ಹಾಗೆ ಅಲ್ವಾ. ಸೊ ಇಲ್ಲಿ ನೋಡಿ, ಇದು 7 ಪದ್ರ ಇರೋವಂಥ ಹೂವು ಒಂದೇ ಪದರಲ್ಲಿ ಹರಳಿರೋದು. ಸೊ ಮನುಷ್ಯನೂ ಕೂಡ ಅಷ್ಟೇ, ಡೈಲಿ ನಾವು ಎದ್ದೇಳ್ತಾನೆ ಒಂದು ಹೊಸ ರೀತಿಯ ಒಂದು ಹೊಸ ಭಾವನೆಗಳೊಂದಿಗೆ ನಮ್ಮ ದಿನನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವೇನು ಮಾಡ್ತೀವಿ, ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರು ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕಂತ ಎಕ್ಸೆಪ್ಟ್ ಮಾಡಿದಾಗ ನಮಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಬದಲಾವಣೆ ಜಗದ ನಿಯಮ. ತುಂಬ ಆಸೆಗಳನ್ನು ಹೊತ್ಕೊಂಡಿರುವಂಥ ಈ ಮನುಷ್ಯ ತುಂಬಾ ದಿನನೂ ಹೊಸ ಫೀಲಿಂಗ್ಸೊಂದಿಗೆ ಹೊಸ ಆಸೆಗಳೊಂದಿಗೆ ಅವನು ದಿನನ ಸ್ಟಾರ್ಟ್ ಮಾಡ್ತಾನೆ. ಸೊ ಹಾಗಾಗಿ ನೀವು ಯಾರ ಮೇಲೂ ನಿಮ್ಮ ಒಂದು ಮೂಡನ್ನು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೊಸ ದಿನನ ಹೊಸ ಥರನೇ ನೀವು ಖುಷಿಯಾಗಿರಿ. ಏನಿರುತ್ತೆ ಅದನ್ನು ಹಾಗೇ ಎಕ್ಸೆಪ್ಟ್ ಮಾಡೋದನ್ನು ಕಲಿತಾಗ ನೀವು ತುಂಬಾ ಖುಷಿಯಾಗಿರ್ತೀರ. ಸೊ ನೋಡ್ತಾ ಇರ್ಬೋದು, ಮುನ್ನ ಇವ್ರ ಜೊತೆ ಹೇಗೆ ಹೊಂದ್ಕೊಂಡಿದ್ದಾನೆ ಅಂತೇಳಿ ಅವನಿಗೆ ಹೇಳ್ಬಿಟ್ರೆ ಸಾಕು ಒಂದ್ಸರಿ. ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಹೊಂದ್ಕೊಳ್ತಾನೆ. ಮನುಷ್ಯ ಮಾತ್ರ ಹಾಗಲ್ಲ ಅಲ್ವಾ, ಯಾವಾಗಲೂ ಚೇಂಜ್ ಆಗ್ತಾನೆ ಇರ್ತಾನೆ. ಬಟ್ ಮನುಷ್ಯನಿಗಿನ್ನ ಪ್ರಾಣಿಗಳ ಪ್ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವಕ್ಕೆ ನಮ್ಮ ಭಾವನೆಗಳ ಅರ್ಥ ಆಗದೇ ಇರ್ಬೋದು, ಬಟ್ ಆದರೆ ಎನಿ ಟೈಮ್ ನಮ್ಮನ್ನು ಕೇರ್ ಮಾಡೋದಾಗಿರ್ಬೋದು ಅಥವಾ ಪ್ರೀತಿ ತೋರಿಸೋದಲ್ಲಿ ಒಂದೇ ರೀತಿ ಇರುತ್ತೆ ಅಷ್ಟೇ. ಸೊ ಇವಾಗ ನಾವು ಹೊರಡಬೇಕು ರಾಯಚೂರಿಗೆ. ಸೊ ಸ್ವಲ್ಪ ವರ್ಕ್ ಇದೆ, ಹಾಗಾಗಿ ಪ್ರಜೆನ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಬಂದ ತಕ್ಷಣ ಅವನಿಗೆ ಊಟ ಮಾಡಿಸಿ ಇವಾಗ ಬಿಟ್ಟು ಹೋಗಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜೀವನ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ನಾವು ಏನಾದರೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ನಮಗಿನ ಮುಂದಿನವ್ರು ನೋಡಬೇಕು. ನಾವೇನಾದರೂ ಸ್ವಲ್ಪ ಹೀಗೆ ಇದ್ದೀವಿ ಅಂತಂದಾಗ ನಮಗಿನ ಹಿಂದಿನವರು ಕೂಡ ತುಂಬಾ ಕಷ್ಟನ ಪಡ್ತಾ ಇರ್ತಾರೆ. ಸೊ ಎಲ್ಲನೂ ಕಲಿಬೇಕು, ಇರೋದನ್ನು ನಾವು ಸ್ವೀಕರಿಸಿ ಆದಷ್ಟು ಇರೋದ್ರಲ್ಲಿನೇ ಖುಷಿ ಪಡೋದನ್ನು ಕಲಿತಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಕ್ಲೈಮೇಟ್ ತುಂಬಾ ಕೂಲ್ ಆಗಿತ್ತು. ಬಟ್ ಈವ್ನಿಂಗ್ ಟೈಮ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಜೊತೆಯಲ್ಲಿ ಅಂದ್ಕೊಂಡು ಇನ್ನೇನು ಮನೆಗೆ ರೀಚ್ ಆದ್ವಿ. ಸೊ ಹಾಗೆಯೇ ಬರ್ತಾ ಕ್ರೀಮ್ ಬನ್ ಕೂಡ ತಂದು ಈವ್ನಿಂಗ್ ಟೈಮ್ ಪ್ರಜ್ವಲ್ಗೆ ಕೊಟ್ಟು ನಂತರ ನಾವು ತಿಂದು ಇವಾಗ ಈವ್ನಿಂಗ್ ಟೈಮ್ ಪ್ರಜ್ವಲ್ ಪಾಪ ಅಂಗಡಿಯಲ್ಲಿದ್ದಾರೆ. ಪ್ರಜ್ವಲ್ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ನಾಳೆ ಇನ್ನೊಂದು ಪೇಪರ್ ಇದೆ, ಲಾಸ್ಟ್ ಡೇ. ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಮುಗಿತಾ ಬರ್ತಾ ಇದೆ. ಸೊ ಅವನಿಗೆ ಒಂದು ಸ್ವಲ್ಪ ಓದಿಸ್ಬೇಕಷ್ಟೇ. ಸೊ ನಂತರ ಮತ್ತೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇನ್ನೇನು ಫುಲ್ ಟಯರ್ಡ್ ಆಗಿದ್ದೀವಿ, ಜಾಸ್ತಿ ಏನು ಮಾಡೋದಿಲ್ಲ. ಸೊ ಜಸ್ಟ್ ರೈಸ್ ಏನಾದರೂ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಮಾಡಿರುವಂಥ ಕರಿ ಇತ್ತು. ಸೊ ಹಾಗಾಗಿ ಇವಾಗ ರೈಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಏನಾದರೂ ದೋಸೆನ ಮಾಡ್ಕೊಳ್ಳೋಣ ಅಂತೇಳಿ ಇವಾಗನೇ ಕೊಬ್ಬರಿನ ಕಟ್ ಮಾಡಿ ನಾನು ಇವಾಗ ಸ್ವಲ್ಪ ಒಣ ಕೊಬ್ಬರಿ ಇತ್ತಲ್ವ ಚಟ್ನಿಗೆ, ಅದನ್ನು ನೀರಲ್ಲಿ ಹಾಕಿ ನೆನೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.